वीडियो ट्रांसफर ಆನಂದ ಅವು ಎಡ್ಡೆ ಅದನ್ನು ಒಂದು 14 ವರ್ಷ 15 ವರ್ಷ ನಿಖಿಲ್ ಹೋಗು ಲಯನ್ಸ್ ಕ್ಲಬ್ ಹೋಗು ಮಾಣಿ ಲಯನ್ಸ್ ಕ್ಲಬ್ ದಾಖಲಾತಿ ಮಾಣಿ ಲಯನ್ಸ್ ಕ್ಲಬ್ನವರ ವತಿಯಿಂದ ಈಗ ಅಮೈ ದ್ವಾರದಿಂದ ಕಡೇಶ್ವಾಲ್ಯದ ರಸ್ತೆಯಲ್ಲಿ ಅಂದರೆ ಕೊರತಿಗುರಿಯಿಂದ ಮುಂದೆ ಹೋಗ್ತಾ ಇದ್ದಾರೆ. ಅಲ್ಲಿ ಈಗ ಅವರು ಮಾರ್ಗದ ಬದಿ ಇರುವಂತಹ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಹಾಗೂ ಕಸ ಇತ್ಯಾದಿಗಳನ್ನೆಲ್ಲ ಹೆಕ್ತಾ ಇದ್ದಾರೆ. ಆದ್ದರಿಂದ ದೊಡ್ಡ ಕಾರ್ಯವನ್ನು ಪ್ರಧಾನಿಯವರ ಕರೆಯ ಮೇರೆಗೆ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಅವರೆಲ್ಲ ಪಾಲ್ಗೊಳ್ಳುತ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಾಣಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಜನಾರ್ದನ ಪೆರಾಜೆ, ಹಾಗೆ ನಮ್ಮ ವಲಯಾಧ್ಯಕ್ಷರಾದಂಥ ಬಾಲಕೃಷ್ಣ ಶೆಟ್ಟಿ ಪಾಂಡೇಲು, ಹಾಗೆ ಕೋಶಾಧಿಕಾರಿಗಳಾದ ರಾಜೇಶ್ ಶೆಟ್ಟಿ, ಹಾಗೆ ಇನ್ನು ಅನೇಕ ಮಂದಿ ಲಯನ್ಸ್ ಕ್ಲಬ್ನ ಸದಸ್ಯರು ಇದರಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಸ್ವಚ್ಛತಾ ಅಭಿಯಾನದಲ್ಲಿ ಕೊಳ್ತಾರೆ. ನಾವೆಲ್ಲ ಸಾರ್ವಜನಿಕರು ವಿದ್ಯಪ್ಪ ಅಂತ ಕಮ್ಮಿ ಪ್ಲಾಸ್ಟಿಕ್ಗಳು ಅಲ್ಲಲ್ಲಿ ಬಿದ್ದು ಹಾಕ್ತಾ ಇದ್ದಾರೆ. ಅಮೈ ಮಸರುಡಿಕೆ ಸಮಿತಿಯವರು ಕೂಡ ಇದರ ಜೊತೆಗೆ ಸೇರಿಕೊಂಡಿದ್ದಾರೆ. ಹಾಗೆ ಕಡೇಶ್ವಾಲ್ಯ ರೋಟರಿ ಗ್ರಾಮೀಣ ದಳದವರು ಕೂಡ ಈ ಒಂದು ದೊಡ್ಡ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಬಾಟಲ್ಗಳನ್ನು ಎಸೆದು ಇಲ್ಲಿ ರಾಶಿ ಹಾಕಿದ್ದಾರೆ. ಆದ್ದರಿಂದ ಅದನ್ನು ಈಗ ಹೆಕ್ಕಿ ನಾವು ಗೋಣಿಚೀಲದಲ್ಲಿ ತುಂಬಿಸಿ ಅದನ್ನು ಜೀಪಿನಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡ್ತಾ ಇದ್ದೇವೆ. ಹೋಗಿ ಜಾಗದ ಬೇರೆ ಗೊತ್ತಾ ಬನ್ನಿ ಬೈಯಾರು ಒಟ್ಟಿಗೆ ಕೊಡೋದು ನಾನು ಬರ್ಪುಣಿ ಒಂಡೇನು ಅವು ಕಡೇಶ್ವಲ್ಲ ಅಡತೆ ಈ ನೀರಿನ ಹತ್ತ ಕಡೇಶ್ವಲ್ಲ ಪೋದು ಬುಕ್ ಹಾಕಲು ಬರ್ಪುಣಿ ಬಕ್ಕ
ಮಾರಲ್ ಎಜುಕೇಷನ್ ಬೋರ್ಡು ಮಾರಲ್ ಎಜುಕೇಶನ್ ಕಾಲೇಜಿಡು ಶಾಲೆಡು ಮತ್ತು ಮಾರಲ್ ಎಜುಕೇಷನ್ ಕೊರಡುನಾಡ ಜೋಕ್ಲು ಮತ್ತು ಇಂಚ ಸ್ವಚ್ಛತೆ ಬೇಸಿಕ್ದು ಕೊರಡು ಅಂದ ಮಾತ್ರ ಬರೆಪುಣತ್ತಂದೆ ಪರಿಸರ ಪ್ರಬಂಧ ಮಾತ್ರ ಕೊಡುದಲ್ಲದೆ ಕಾರ್ಯಚಟುವಟಿಕೆಯಲ್ಲಿ ಏನು ಇರುವುದಿಲ್ಲ. ಮತ್ತೆ ಗೊತ್ತಾಗುದು ಹೇಗೆ ಮಾಡಿಸೋದಿದ್ರೆ? ಮಕ್ಕಳಲ್ಲಿ ಶಾಲೆಯಲ್ಲಿ ಅದನ್ನು ಕಲಿಸಬೇಕು ಪ್ರಾಕ್ಟಿಕಲ್ ಆಗಿ, ಬರೀ ಬೋಧನೆ ಪಠ್ಯಪುಸ್ತಕದ ಬೋಧನೆ ಮಾತ್ರ ಅಲ್ಲ. ಅಲ್ಪ ದಿಯರ್ ಉಂಟು ಅಂಜು ಅಡಿಗೆ ರಾಜೇಶ್ ಐಕ ಅರುಪುವಾಡ ಲೇಟ್ ಆಗ ಇಲ್ಲಿ ಮಾತಿಲ್ಲ ಮುಂತ ಹಾಂ ಹಾಂ ಮೇವಂಜೇಕ ಹಾಂ ಆಮೆ ಮಾಡುತ್ತಾರು ದೇವಸ್ಥಾನದ ಸುತ್ತಲೂ ಮಾಣಿ ಲಯನ್ಸ್ ಕ್ಲಬ್ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸುಂದರವಾದಂತಹ ಪರಿಸರದಲ್ಲಿರುವಂತಹ ಪ್ಲಾಸ್ಟಿಕ್ ಕಸಗಳನ್ನು ಹೆಕ್ಕುವ ಮೂಲಕ ಪರಿಸರದ ಸೌಂದರ್ಯವನ್ನು ಉಳಿಸುವಂಥ ಕೆಲಸವನ್ನು ಮಾಣಿ ಲಯನ್ಸ್ ಕ್ಲಬ್ನ ಸದಸ್ಯರು ಮಾಡಿದ್ದಾರೆ.